ಲಯನ್ಸ್ ಕ್ಲಬ್ ಕುಮಟಾ ಆರಂಭವಾಗಿ 50 ವರ್ಷವಾಗಿದ್ದು, ಈ ಹಿನ್ನೆಲೆಯಲ್ಲಿ ಲಯನ್ಸ್ ಸಂಘಟನೆಯಲ್ಲಿ ತಾಲೂಕಾ ಮಟ್ಟದ ಮುಕ್ತ ಈಜು ಸ್ಪರ್ಧೆಯನ್ನು ಕುಮಟಾದ ಚಿತ್ರಗಿಯ ವಿಷ್ಣು ತೀರ್ಥದಲ್ಲಿ ಏರ್ಪಡಿಸಲಾಗಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಒಟ್ಟು 13 ವಿಭಾಗದಲ್ಲಿ 80ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದರು. ಖ್ಯಾತ ದೈಹಿಕ ಶಿಕ್ಷಕ ಜಿಟಿ ಭಟ್ ಅವರು ಸ್ಪರ್ಧೆ ನಡೆಸಿಕೊಟ್ಟರು. ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಭಟ್ ಲಯನ್ಸ್ ಕ್ಲಬ್ ಕುರಿತು ಹಾಗೂ ಈಜಿನಿಂದ ಉಂಟಾಗುವ ಆರೋಗ್ಯಕರ ಪರಿಣಾಮಗಳನ್ನು ವಿವರಿಸಿದರು. ಕಾರ್ಯಕ್ರಮವನ್ನು ನಿಯೋಜಿತ ಕಾರ್ಯದರ್ಶಿ ಶ್ರೀ ಗಣೇಶ್ ನಾಯಕ್ ಹಾಗೂ ಖಜಾಂಚಿ ಎಂಎಂ ಹೆಗಡೆ ಸಂಘಟಿಸಿದರು. ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ದಾಮೋದರ್ ಭಟ್ ಹಾಗೂ ಜಯಲಕ್ಷ್ಮಿ ಭಟ್ ದಂಪತಿಗಳು, ಡಾಕ್ಟರ್ ಪ್ರಕಾಶ್ ಪಂಡಿತ್, ಡಾಕ್ಟರ್ ಸತೀಶ್ ಪ್ರಭು, ಡಾಕ್ಟರ್ ಜಿಜಿ ಹೆಗಡೆ ಪ್ರಾಯೋಜಕತ್ವ ವಹಿಸಿ ಸ್ಪರ್ಧೆಗೆ ಸಹಕರಿಸಿದರು. 49 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು 50ನೇ ವರ್ಷದಲ್ಲಿ ಅದು ಕಾಲಿಟ್ಟಿದೆ. ನಿಜವಾಗಿ ಇದು ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಎಲ್ಲಿಲ್ಲದ ಒಂದು ಸಂತೋಷ ಆಗ್ತಾ ಇದೆ. ಯಾಕೆಂತಂದರೆ ಈ 50 ವರ್ಷಗಳ ಉದ್ದಕ್ಕೂ ಇಲ್ಲಿವರೆಗೂ ನಾವು ಅನೇಕ ಈ ಸೇವಾ ಚಟುವಟಿಕೆಗಳನ್ನು ಬೇರೆ ಬೇರೆ ಕ್ಯಾಟಗರಿಗಳಿಗೆ, ಅಂದರೆ ಕ್ಯಾಟಗರಿ ಜನರಿಗೆ ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಕುಮಟಾದಲ್ಲಿ CVSK ಆ ಒಂದು ಸಂಸ್ಥೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ನಾವು ನಡೆಸ್ತಿರ್ತಕ್ಕಂಥ ಒಂದು ವಿಶೇಷ ಕಣ್ಣಿನ ಆಸ್ಪತ್ರೆ ಬೇರೆ ಇದೆ, ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಐ ಹಾಸ್ಪಿಟಲ್ ಅಂತ ಹೇಳಿ. ಅದರಿಂದ ಕೆಲವರು ಬಹುಶಃ ತಾವೆಲ್ಲ ಭೇಟಿ ಕೊಟ್ಟು ಅಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅನ್ನೋದನ್ನು ಮನಗಂಡಿರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ. ಜೊತೆಗೆ ನಮ್ಮ ಒಂದು ಕ್ಲಬ್ಬಿನ ಸ್ವಂತ ಕಟ್ಟಡವೂ ಸಹ ಇದೆ. ಈ ಜಿ ಹೆಗಡೆಯವರು ಅಥವಾ ಕೆನರಾ ಹೆಲ್ತ್ ಕೇರ್ ಅಂತ ಸೆಂಟರ್ ಅಂತ ಹೇಳ್ತೇವೆ, ಅಲ್ಲಿ ಹೋಗುವಾಗ ನಮ್ಮ ಸಂಸ್ಥೆಯವರ ಒಂದು ಸ್ವಂತ ಕಟ್ಟಡ ಬೇರೆ ಇದೆ. ಸೊ ಅದನ್ನೆಲ್ಲ ತಾವು ಗಮನಿಸಿರಬೇಕು. ಹೀಗಾಗಿ ಒಂದು ಕಾಲದಲ್ಲಿ ಏನೂ ಇಲ್ಲದೇ ಇದ್ದಂಥ ಬೇರೆ ಬೇರೆ ಶಾಲೆಗಳಲ್ಲೋ ಅಥವಾ ಬೇರೆಯವ್ರ ಮನೆಯಲ್ಲೋ ನಾವು ಮೀಟಿಂಗ್ ಮಾಡ್ತಿರ್ತಕ್ಕಂಥ ಕಾಲ ಬಹಳ ಹಿಂದೆ ಸರಿದು ಹೋಗಿ ಈಗ ನಾವು ಇಂಥ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದೇವೆ. ಈಗಾಗಲೇ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ, ಅಂದರೆ ಈ ಬರ್ತಕ್ಕಂಥ ಈ ಒಂದು ಹೊಸ ವರ್ಷ ಏನಿದೆ, ಈ ಸುವರ್ಣ ಮಹೋತ್ಸವ ವರ್ಷ, ಈಗಾಗಲೇ ಡಾಕ್ಟರ್ ನಾಗರಾಜ್ ಭಟ್ರವರು ಅಧ್ಯಕ್ಷರಾಗಿ, ಹಾಗೆಯೇ MJF ಲೈನ್ ಶ್ರೀ ಗಣೇಶ್ ನಾಯಕ್ರವರು ಕಾರ್ಯದರ್ಶಿಯಾಗಿ ಹಾಗೂ ಲೈನ್ MM ಹೆಗಡೆಯವರು ಖಜಾಂಚಿಗಳಾಗಿ ಈಗ ಸೇವೆ ಸಲ್ಲಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಆದ್ದರಿಂದ ಈ ವರ್ಷ ನಾವು ವಿಶೇಷ ಚಟುವಟಿಕೆಗಳನ್ನು ಈಗಾಗಲೇ ಹಮ್ಮಿಕೊಳ್ಳಿಕ್ಕಿದ್ದೇವೆ ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸೊ ಈ ಎಲ್ಲ ಚಟುವಟಿಕೆಗಳಿಗೆ ತಮ್ಮೆಲ್ಲರ ಒಂದು ಸಹಕಾರ ಸಿಗಬೇಕು ಮತ್ತು ಅವುಗಳ ಬಲದಿಂದ ನಾವು ಅತ್ಯಂತ ಯಶಸ್ವಿಯಾಗಿ ಈ ಸ್ವರ್ಣ ಮಹೋತ್ಸವ ವರ್ಷವನ್ನು ನಾವು ಆಚರಿಸಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ವಿಶೇಷವಾಗಿ ಈ ಲಯನ್ಸ್ ಕ್ಲಬ್ ಕುಮಟಾ ಈಗಾಗಲೇ ಹೇಳಿದಂಥ 50 ವರ್ಷ ಪೂರ್ಣಗೊಳಿಸಿದೆ. ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ಸಂಘ ಸಂಸ್ಥೆ 50 ವರ್ಷ ಪೂರ್ಣಗೊಳಿಸುವಂಥದ್ದು ಸುಲಭದ ಮಾತಲ್ಲ. ಈ 50 ವರ್ಷ ಪೂರ್ಣಗೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ ಈ ಚಾರ್ಟರ್ ಮೆಂಬರ್ಸ್ ಯಾವ ಸ್ಥಾಪನೆ ಮಾಡಿದಾರೋ ಅವರ ಒಂದು ಸೇವಾ ಮನೋಭಾವ ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ನಮ್ಮಲ್ಲಿ ಈಗ ಆಲ್ರೆಡಿ 3 ಚಾರ್ಟರ್ ಮೆಂಬರ್ ಈಗಲೂ ಇದ್ದಾರೆ. ಲಯನ್ ದೇವಿದಾಸ್ ಶೇಟ್ ಅವರಿದ್ದಾರೆ, ಲಯನ್ PA ಶಾನ್ಭಾಗರ್ ಇದ್ದಾರೆ, ಹಾಗೆ ಲಯನ್ ಡಾಕ್ಟರ್ CS ವಿರಣೇಕರ್ ಅವರಿದ್ದಾರೆ. ಹಾಗೆ ಇವರೆಲ್ಲರ ಒಂದು ಸೇವಾ ಚಟುವಟಿಕೆಗಳಿಗೆ ಫಲವಾಗಿ ಈಗ 50ನೇ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್, ಈಜು ಸ್ಪರ್ಧೆ, ಕುಮಟಾ ತಾಲೂಕು ಮಟ್ಟದ ಒಂದು ಈಜು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಈ ಈಜು ಸ್ಪರ್ಧೆ ಹೇಳುವಂಥದ್ದು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಎರಡೂ ವಿಧದಲ್ಲಿ ಮನುಷ್ಯನಿಗೆ ಒಳ್ಳೇದು ಮಾಡ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ, ಫಿಟ್ನೆಸ್ ಕಾಪಾಡಿಕೊಳ್ಬೇಕು ಅಂತಂದರೆ ಈಜು ಅತ್ಯಂತ ಮುಖ್ಯವಾದದ್ದು. ಅದನ್ನು ಒಂದು ಸೂಚ್ಯವಾಗಿ ಹೇಳುವ ಉದ್ದೇಶದಿಂದ ಲಯನ್ಸ್ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದೇ ರೀತಿ ಇನ್ನೂ ಈ ವರ್ಷ ಅನೇಕ ಸೇವಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತೇವೆ. ಎಲ್ಲದಕ್ಕೂ ಸಾರ್ವಜನಿಕರ ಸಹಾಯ ಸಹಕಾರವನ್ನು ನಾವು ಕೋರ್ತೇವೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.